ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ವಿಡಿಯೋ. ಸೊ ನೀವೇನಾದರೂ ಪಿ ಡಿ ಎಫ್ನ ಎಡಿಟ್ ಮಾಡಬೇಕು ಅಥವಾ ಒಂದು ಪಿ ಡಿ ಎಫ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾನು ನಿಮಗೊಂದು ಸೂಪರ್ ಆಗಿರೋ ವೆಬ್ಸೈಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಹಲವಾರು ಟೂಲ್ಸ್ಗಳು ಸಿಗುತ್ತೆ ನಿಮಗೆ. ಈ ಒಂದು ಟೂಲ್ಸ್ ನೋಡ್ಕೊಂಡು ನೀವು ಒಂದು ಪಿ ಡಿ ಎಫ್ನ ಆರಾಮ್ಸೆ ಎಡಿಟ್ ಮಾಡ್ಕೋಬೋದು ಅಥವಾ ಒಂದು ಹೊಸ ಪಿ ಡಿ ಎಫ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಯಾವುದಾದ್ರು ಪಿ ಡಿ ಎಫ್ ಅಂತ ತಿಳಿಸ್ಕೊಡ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ನೋಡಿ. ಸೊ ಬನ್ನಿ ಇವತ್ತಿನೊಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ಲಿ ನೀವು ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ವೆಬ್ಸೈಟ್ನ ಹೆಸರು ಬಂದ್ಬಿಟ್ಟು stdja.com ಅಂತ. ಓಕೆನಾ, ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಇರುತ್ತೆ. ನಿಮಗೆ ಇಲ್ಲಿ ಏನಿಲ್ಲ, ಎಡಿಟರ್ ಪಿ ಡಿ ಎಫ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲೋಡ್ ಪಿ ಡಿ ಎಫ್ ಫೈಲ್ ಅಂತ ಇದೆ, ಮತ್ತು ನಿಮಗೆ ಸ್ಟಾರ್ಟ್ ವಿತ್ ಅ ಬ್ಲಾಂಕ್ ಡಾಕ್ಯುಮೆಂಟ್ ಇದೆ. ಸೊ ನಿಮಗೆ ಇಲ್ಲಿ ಅಪ್ಲೋಡ್ ಪಿ ಡಿ ಎಫ್ ಫೈಲ್ ಕ್ಲಿಕ್ ಮಾಡ್ತು ಅಂದರೆ ನಿಮಗೊಂದು ಪಿ ಡಿ ಎಫ್ನ ಎಡಿಟ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಸಿಗುತ್ತೆ. ನಿಮಗೆ ಇಲ್ಲಿ ಸ್ಟಾರ್ಟ್ ವಿತ್ ಅ ಬ್ಲಾಂಕ್ ಡಾಕ್ಯುಮೆಂಟ್ ಅಂದರೆ ನೀವು ಒಂದು ಹೊಸ ಪಿ ಡಿ ಎಫ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ, ಸೊ ನಾನೀಗ ಅಪ್ಲೋಡ್ ಪಿ ಡಿ ಎಫ್ ಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದಾದ ನಂತರ ನಿಮ್ಮೊಂದು ಮೊಬೈಲ್ನ ಡಾಕ್ಯುಮೆಂಟ್ಸ್ ಎಲ್ಲ ಓಪನ್ ಆಗುತ್ತೆ ಇಲ್ಲಿ. ಓಕೆನಾ, ಸೊ ನನಗೆ ಯಾವುದೋ ಒಂದು ಪಿ ಡಿ ಎಫ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ರ್ಯಾಂಡಮಾಗಿ ಒಂದು ಪಿ ಡಿ ಎಫ್ನ ಸೆಲೆಕ್ಟ್ ಮಾಡ್ಕೊತೀನಿ. ಅದರ ನಂತರ ನಿಮಗೆ ಈ ಥರ ಇರುತ್ತೆ ಇಂಟರ್ಫೇಸ್. ಓಕೆನಾ, ಸೊ ನಿಮಗೆ ಇಲ್ಲಿ ಎಲ್ಲ ಒಂದು ಪೇಜಸ್ ಕೂಡ ಇಲ್ಲಿ ಇರುತ್ತೆ. ಓಕೆನಾ, ಪೇಜ್ ನಂಬರ್ ಸಮೇತ ಇಲ್ಲಿ ಸೈಡಲ್ಲಿ ಬಂದಿರುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಪೇಜ್ ನಂಬರ್ 1 ಈಗಿದೆ, ಪೇಜ್ ನಂಬರ್ 2 ಈಗಿದೆ, ಪೇಜ್ ನಂಬರ್ 3 ಇದೆ. ಓಕೆನಾ, ಸೊ ನಿಮಗೆ ಏನಿಲ್ಲ, ಪೇಜ್ ನಂಬರ್ 1ನ ಡಿಲೀಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಈಗ ಒಂದು ಪೇಜ್ ಡಿಲೀಟ್ ಆಗೋಗುತ್ತೆ. ಓಕೆನಾ, ಸೊ ನಿಮಗೆ ಇಲ್ಲಿ ಮ್ಯಾಗಡೆ ಹಲವಾರು ಆಪ್ಷನ್ಸ್ಗಳು ಕಾಣಿಸ್ತಾ ಇದೆ. ಸೊ ನಾನು ನಿಮಗೆ ಒಂದೊಂದು ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಇಲ್ಲಿ ಇದೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಇರುತ್ತೆ. ನಿಮಗೆ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಆ್ಯಡ್ ಮಾಡ್ಕೋಬೋದು ಈ ಥರ. ಓಕೆನಾ, ಸೊ ನ್ಯೂ ಸಿಗ್ನೇಚರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ನಿಮಗೆ ಏನು ಬೇಕೋ ಅದನ್ನು ಹೆಸರು ಕೊಡ್ಕೋಬೇಕಾಗುತ್ತೆ ಇಲ್ಲಿ. ಅದಾದ ನಿಮಗೆ ಬೇಕಾಗಿರುವಂಥ ಸ್ಟೈಲ್ನಲ್ಲಿ ಸೆಲೆಕ್ಟ್ ಮಾಡ್ಕೋಗುತ್ತೆ. ಎಕ್ಸಾಂಪಲ್ ಒಂದು ಸ್ಟೈಲ್ನ ಸೆಲೆಕ್ಟ್ ಮಾಡಿಕೊಂಡು, ಎಕ್ಸಾಂಪಲ್ ಇಲ್ಲಿ ಅಸೀಮತ್ ಛತ್ತೀರಾಜ್ ಅಂತ ಇದೆಯಲ್ಲ ಅದ್ರ ಕೆಳಗಡೆ ಇಲ್ಲಿ ಟ್ಯಾಪ್ ಮಾಡ್ತೀನಿ, ಆಗ ಒಂದು ಸೈನ್ ಇಲ್ಲಿ ಬರುತ್ತೆ. ಓಕೆನಾ, ಸೊ ನೋಡ್ಬೋದು ಸೈನ್ ಇಲ್ಲಿ ಬಂದಿದೆ ನಂದು. ಓಕೆನಾ, ಸೊ ಆ ಥರ ನೀವು ಸೈನ್ನ ಮೂವ್ಮೆಂಟ್ ಕೂಡ ಮಾಡ್ಕೊಳ್ಳೋದು, ಕ್ಲಿಕ್ ಮಾಡ್ತಾರೆ ಮೂವ್ಮೆಂಟ್ ಕೂಡ ಮಾಡ್ಕೋಬೋದು, ಎಲ್ಲಿ ಬೇಕಾದ್ರೂ ತೊಗೊಳ್ಬೋದು ನೀವು ಅದನ್ನು. ಓಕೆನಾ, ಸೊ ನನಗೆ ಇದನ್ನು ಇಲ್ಲ ಪ್ಲೇಸ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟ್ ನಿಮಗೆ ಇಲ್ಲಿ ಈ ಒಂದು ಆಪ್ಷನ್ ಇದೆ, ನಮಗೆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮೊಂದು ಮೊಬೈಲಿಂದ ಗ್ಯಾಲರಿಯಿಂದ ಬಂದುಬಿಟ್ಟು ನೀವು ಒಂದು ಫೋಟೋಸ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಿ. ಓಕೆನಾ, ಎಕ್ಸಾಂಪಲ್ ನಾನೀಗ ನ್ಯೂ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆನಾ, ಅದಾದ ನಂತರ ನಿಮಗೆ ಒಂದು ಗ್ಯಾಲರಿ ಓಪನ್ ಆಗಿರುತ್ತೆ. ನಿಮ್ಗೆ ಯಾವೊಂದು ಫೋಟೋ ಬೇಕೋ ಒಂದು ಫೋಟೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಕಣ. ನಾನು ಎಕ್ಸಾಂಪಲ್ ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ, ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಅಷ್ಟೇ. ಓಕೆನಾ, ಸೊ ನಾನೀಗ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಒಂದು ಎಂಟಿ ಸ್ಪೇಸ್ ಮೇಲೆ ಟ್ಯಾಪ್ ಮಾಡ್ತೀನಿ. ಓಕೆನಾ, ಸೊ ನೋಡ್ಬೋದು ಈ ಥರ ಬರುತ್ತೆ ನಿಮಗೆ. ಅದಾದ ನಂತರ ನೀವು ಸೈಜ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನು. ಓಕೆನಾ, ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಪ್ಲೇಸ್ ಮಾಡೋಕೆ ಅನ್ಸುತ್ತೋ ನೀವು ಅದನ್ನು ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಓಕೆನಾ, ಎಕ್ಸಾಂಪಲ್ ಸುಮ್ಮನೆ ಪ್ಲೇಸ್ ಮಾಡ್ಕೊಬಿಡ್ತೀನಿ ತೋರಿಸೋದಕ್ಕೋಸ್ಕರ. ಓಕೆನಾ, ಅಷ್ಟೇ. ಅದಾದ ನಂತರ ನಿಮಗೆ ಇಲ್ಲಿ ಮೂರನೇ ಆಪ್ಷನ್ ಬಂದ್ಬಿಟ್ಟು ಇದು ಟೆಕ್ಸ್ಟ್. ಓಕೆನಾ, ನಿಮಗೆ ಏನೋ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ಈ ಒಂದು ಆಪ್ಷನ್ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಹೈಲೈಟ್ ಮಾಡೋಕೆ ಏನಾದ್ರು ಬೇಕು ಅಂತ ನಿಮಗೆ ಈ ಒಂದು ಸೆಟ್ಟಿಂಗ್ಸ್ ಯೂಸ್ ಮಾಡ್ಕೋಬೋದು. ಓಕೆನಾ, ಯಾವ ಥರ ಟೆಕ್ಸ್ಟ್ ಇರಬೇಕು, ಫ್ರೀ ಹ್ಯಾಂಡ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಅದನ್ನು ಅಂಡರ್ಲೈನ್ ಅಥವಾ ಡ್ರಾ ಮಾಡ್ಕೊಳ್ಳಿ, ಅವಾಗ ಈಸಿಯಾಗಿ ಮಾಡ್ಕೋಬೋದು ಅದನ್ನು. ಓಕೆನಾ, ಸೊ ನಿಮಗೆ ಆಮೇಲೆ ಏನಾದ್ರು ಬ್ಯಾಕ್ ಬರಬೇಕು ಅಂತ ಅಂದರೆ ನಿಮಗೆ ಇಲ್ಲಿ ರಾಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು. ಓಕೆನಾ, ಅದಾದ ನಂತರ ನಿಮಗೆ ಇಲ್ಲಿ ಪೇಜ್ನ ಡಿಲೀಟ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಪೇಜೇ ಡಿಲೀಟ್ ಆಗೋಗುತ್ತೆ ಆವಾಗ. ಓಕೆನಾ, ಸೊ ಈ ಥರ ನೀವು ಈಸಿಯಾಗಿ ನಿಮ್ಮದು ಪಿ ಡಿ ಎಫ್ನ ಎಡಿಟ್ ಮಾಡ್ಕೋಬೋದು. ಓಕೆನಾ, ಸೊ ಇಷ್ಟ ಆಯ್ತು ಇವತ್ತಿನೊಂದು ವಿಡಿಯೋ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಇವತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬಿಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.